ಮಕ್ಕಳು ಕೇಳಿದ್ರು ಅಂತ ಕಲರ್ ಚಿಪ್ಸ್, ಬೋಟಿ, ಗರಿಗರಿಯಾದ ಬಜ್ಜಿ, ಬೋಂಡಾ ಕೊಡಿಸೋ ಪೋಷಕರೇ ಇನ್ಮುಂದೆ ಎಚ್ಚರದಿಂದಿರಿ. ಯಾಕಂದ್ರೆ ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲಿ ಬೊಜ್ಜು, ಫ್ಯಾಟಿ ಲಿವರ್ ಸಮಸ್ಯೆ ಹೆಚ್ಚಾಗ್ತಿದೆ. ಮಕ್ಕಳನ್ನೇ ಟಾರ್ಗೆಟ್ ವಿಷಜಾಲ ಪತ್ತೆಯಾಗಿದೆ. ಪೋಷಕರೇ ಎಚ್ಚರ, ಶಾಲಾ ಮಕ್ಕಳಲ್ಲಿ ಬೊಜ್ಜು, ಫ್ಯಾಟಿ ಲಿವರ್ ಸಮಸ್ಯೆ. ಚಿಪ್ಸ್, ಬಜ್ಜಿ, ಬೋಂಡಾ ಅಂಗಡಿಗಳ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣು. ದೇಶದಲ್ಲಿ ಸ್ಥೂಲಕಾಯ ಬೊಜ್ಜಿನಿಂದ ಬಳಲುವವರ ಸಂಖ್ಯೆ 44 ಕೋಟಿ ಏರಿಕೆ ಕಂಡಿದೆ. ಆಘಾತಕಾರಿ ವಿಷಯ ಅಂದ್ರೆ ಶಾಲಾ ಮಕ್ಕಳಲ್ಲೇ ಹೆಚ್ಚಾಗಿ ಬೊಜ್ಜು ಕಂಡುಬರುತ್ತಿದೆ. ಹೀಗಾಗಿ ಶಾಲಾ ಮಕ್ಕಳು ಸೇವಿಸುವ ಆಹಾರ ಗುಣಮಟ್ಟದ ಬಗ್ಗೆ ತಲೆಕೆಡಿಸಿಕೊಂಡಿರುವ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 100ಕ್ಕೂ ಹೆಚ್ಚು ಶಾಲೆಗಳ ಬಳಿ ಮಾರಾಟ ಮಾಡುವ ಚಿಪ್ಸ್, ಬಜ್ಜಿ, ಬೋಂಡಾ ಸೇರಿ ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳುಹಿಸಿದೆ. ಈಗ ನಾನು ಫುಡ್ ಆ್ಯಂಡ್ ಸೇಫ್ಟಿ ಆಫೀಸರ್ಗೆ ಹೇಳಿದ್ದೇನೆ, ಎಲ್ಲ ಹಂತದಲ್ಲಿ ಕೂಡ ಜನರ ಆಹಾರಕ್ಕೆ ಮಾರಕವಾಗುವಂಥ ಯಾವುದೇ ಒಂದು ವಿಚಾರ ಬರಬಾರ್ದು ಎಲ್ಲಿಯಾದರೂ ಕೂಡ. ವಿಶೇಷವಾಗಿ ನಾವು ಮಕ್ಕಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭವಿಷ್ಯದ ಆ ಒಂದು ಯಾಕಂತ ಹೇಳಿದರೆ ಈಗ ಮಕ್ಕಳನ್ನ ಅತ್ಯುತ್ತಮ ನಡೆಸ್ಕೊಂಡು ಹೋದರೆ ಮತ್ತು 15 ವರ್ಷ ನಂತರ ಕೂಡ ಸರಿಯಾಗಿ ಬರ್ತದೆ. ಅದಕ್ಕಾಗಿ ಇದೆಲ್ಲ ಭಾಳ ಕಠಿಣವಾದ ನಾವು ತೆಗೊಳ್ತೇವೆ. ಯಾವುದೇ ನಾವು ಸ್ಟಾರ್ಟಿಂಗ್ ಒಂದು ರೌಂಡು ಅವ್ರಿಗೆ ಹೇಳಿ ಒಂದು ವಾರ್ನಿಂಗ್ ಮಾತ್ರ, ಮತ್ತೆ ಅದನ್ನು ಈ ರೀತಿ ಮಾಡಿದರೆ ನಾವು ಕಠಿಣ ಕ್ರಮ ಎಲ್ಲರಿಗೂ ತಗೊಳ್ತೀವಿ. ಮಕ್ಕಳು ತಿನ್ನುವ ಚಿಪ್ಸ್, ಬೋಟಿ ಸೇರಿದಂತೆ ಜಂಕ್ ಫುಡ್ಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆಯಾ ಎಂದು ಪರಿಶೀಲನೆ ನಡೆಸಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುವ ತಿನಿಸುಗಳನ್ನು ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ಹಾಗಿದ್ರೆ ಬೊಜ್ಜಿನಿಂದಾಗಿ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಿವೆ ಅಂತ ನೋಡೋದಾದ್ರೆ, ದೇಹದಲ್ಲಿ ಬೊಜ್ಜಿನ ಅಂಶ ಹೆಚ್ಚಾಗುವುದರಿಂದ ಮೆಟಬಾಲಿಸಂ ಸಮಸ್ಯೆ ಶುರುವಾಗುತ್ತೆ. ಹೃದಯ ಸಂಬಂಧಿ ಸಮಸ್ಯೆಗಳು ಏರಿಕೆಯಾಗುತ್ತವೆ. ಬಿಪಿ, ಶುಗರ್ ಸೇರಿದಂತೆ ನಾನಾ ರೀತಿಯ ಕಾಯಿಲೆಗಳು ವಕ್ಕರಿಸುತ್ತವೆ. ಅಲ್ಲದೆ ದೈಹಿಕ ಸಾಮರ್ಥ್ಯವೇ ಕಡಿಮೆಯಾಗುವ ಸಾಧ್ಯತೆ ಇದೆ. ಕಾನೂನು ಕ್ರಮ ಏನೇ ಇರಲಿ, ಮಕ್ಕಳು ಹಠ ಹಿಡಿಯುತ್ತಾರೆಂದು ವಿಷರೂಪದ ಜಂಕ್ ಫುಡ್ಗಳನ್ನು ನೀಡುವ ಪೋಷಕರು ಮೊದಲು ಎಚ್ಚೆತ್ತುಕೊಳ್ಳಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.